ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಅನೇಕ ಮಂದಿ ಎಲೆಮರೆಯ ಕಾಯಿಯಂತೆ ಇರುವ ತೆರೆಮರೆಯ ವ್ಯಕ್ತಿಗಳ ಬಗ್ಗೆ ಹೇಳಿದ್ದೀವಿ. ಇವತ್ತು ಅಂಥವರೇ ಒಬ್ಬ ಸಂಗೀತ ನಿರ್ದೇಶಕರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವರ ಹೆಸರು ಆರ್ ಸುದರ್ಶನಂ ಅವರು. ಇಲ್ಲಿ ನಾನು ತೆರೆಯ ಮರೆಯ ವ್ಯಕ್ತಿ ಅಂತ ಯಾವ ಕಾರಣಕ್ಕೆ ಹೇಳಿದೆ ಅಂದರೆ, ನೋಡಿ, ಗಾಜನೂರಿನ ಮುಗ್ಧ ಯುವಕ ಮುತ್ತುರಾಜ ರಾಜಕುಮಾರನಾಗಿ, ಬೇಡರ ಕಣ್ಣಪ್ಪನಾಗಿ ಕನ್ನಡಾಭಿಮಾನಿಗಳ ಹೃದಯದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆಯುವಲ್ಲಿ ಅನೇಕರ ಕೊಡುಗೆ ಇದೆ. ಮೊದಲನೆಯದಾಗಿ ರಾಜ್ಕುಮಾರ್ ಅವರ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು. ಅವರ ಒಂದು ಪರಿಶ್ರಮ ಇಲ್ಲದೇ ಇದ್ದಿದ್ದರೆ ರಾಜ್ಕುಮಾರ್ ಅವರು ಖಂಡಿತವಾಗಿಯೂ ಆ ಮಟ್ಟವನ್ನು ತಲುಪೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಎರಡನೆಯ ವ್ಯಕ್ತಿ ಅಂದರೆ ಸ್ವತಃ ರಾಜ್ಕುಮಾರ್ ಅವರು. ಅವರಲ್ಲಿ ಪ್ರತಿಭೆ ಇಲ್ಲದೇ ಇದ್ದಿದ್ದರೆ ಖಂಡಿತವಾಗಿಯೂ ಅವರು ಆ ಒಂದು ಎತ್ತರವನ್ನು ಏರೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಈ ಇಬ್ಬರ ಪ್ರಯತ್ನದ ಜೊತೆಗೆ ಅನೇಕರು ಕೈ ಜೋಡಿಸ್ತಾರೆ. ಇವರಲ್ಲಿ ಮುಖ್ಯರಾದವರು ರಾಜಕುಮಾರ್ ಅವರ ಪಿತೃ ಸಮಾನರಾಗಿದ್ದಂಥ ಗುಬ್ಬಿ ವೀರಣ್ಣನವರು. ಅವರು ಎ ವಿ ಮೇಯಪ್ಪನವರ ಜೊತೆಯಲ್ಲಿ ಒಂದು ಕನ್ನಡ ಚಿತ್ರವನ್ನು ಮಾಡಬೇಕು ಅಂತ ಹೊರಟಾಗ ರಾಜ್ಕುಮಾರ್ ಅವರಿಗೆ ನಾಯಕನ ಪಾತ್ರ ಸಿಕ್ಕಿದ್ದು. ಅಲ್ಲಿ ಎ ವಿ ಮೇಯಪ್ಪನವರಿಗೆ ರಾಜ್ಕುಮಾರ್ ಅವರ ಪ್ರತಿಭೆಯನ್ನು ಪರಿಚಯಿಸಿದ್ದು ಗುಬ್ಬಿ ವೀರಣ್ಣನವರು. ಇವರ ಜೊತೆಗೆ ರಂಗಭೂಮಿಯವರಾದ ದುಮ್ಮಿ ಮುರುಗೆಪ್ಪನವರು, ಇನ್ನು ಚಿತ್ರ ನಿರ್ದೇಶಕರಾದ HLN ಸಿಂಹ ಅವರು, ಇವರೆಲ್ಲರ ಕೊಡುಗೆಯೂ ಇಲ್ಲಿ ಇದೆ. ಇವೆಲ್ಲದರ ಜೊತೆಗೆ ಹೆಚ್ಚು ಪ್ರಸ್ತಾಪವಾಗದೇ ಇರುವಂಥ ಒಬ್ಬ ವ್ಯಕ್ತಿ ಅಂದರೆ ಆರ್ ಸುದರ್ಶನಂ ಅವರು. ಆರ್ ಸುದರ್ಶನಂ ಅವರು ರಾಜ್ಕುಮಾರ್ ಅವರ ಈ ಒಂದು ಬೆಳ್ಳಿ ತೆರೆಯ ಪ್ರವೇಶಕ್ಕೆ ಹೇಗೆ ಕಾರಣರಾದರು ಹಾಗೂ ಅವರ ಸಾಧನೆಗಳೇನು ಅದನ್ನು ಬಿಚ್ಚಿಡೋದು ಇವತ್ತಿನ ಸಂಚಿಕೆಯ ಉದ್ದೇಶ. ಆರ್ ಸುದರ್ಶನಂ ಅವರ ಪೂರ್ತಿ ಹೆಸರು ರಾಮಕೃಷ್ಣ ಸುದರ್ಶನಂ. ಅವರು ಜನಿಸಿದ್ದು 1914ನೇ ಇಸ್ವಿ ಏಪ್ರಿಲ್ 26ನೇ ತಾರೀಕು. 1939ರಲ್ಲೇ ತಿರುನೀಲಕಂಠರ್ ಎನ್ನುವ ಒಂದು ಚಿತ್ರದಲ್ಲಿ ಅವರು ಸಂಗೀತ ನಿರ್ದೇಶನ ಸಹಾಯಕರಾಗಿ ಕೆಲಸ ಮಾಡ್ತಾರೆ. ಮುಂದೆ 1940ರಲ್ಲಿ ಶಕುಂತಲೈ ಚಿತ್ರದಲ್ಲಿ ರಾಜಗೋಪಾಲ್ ಶರ್ಮಾ ಅವರೊಂದಿಗೆ ಕೆಲಸ ಮಾಡ್ತಾರೆ. ಹೀಗೆ ಅನೇಕ ಜನರ ಜೊತೆಯಲ್ಲಿ ಸುದರ್ಶನಂ ಅವರು ಕೆಲಸ ಮಾಡ್ತಾರೆ. ಆದರೆ ಅವರಿಗೆ ಸ್ವತಂತ್ರ ನಿರ್ದೇಶಕ ಎನ್ನುವ ಒಂದು ಪಟ್ಟ ಸಿಗೋದಕ್ಕೆ ಸಾಕಷ್ಟು ಸಮಯ ತಗೊಳ್ಳುತ್ತೆ. 1945ರಲ್ಲಿ ಶ್ರೀವಳ್ಳಿ ಚಿತ್ರಕ್ಕೆ ರಾಜಗೋಪಾಲ್ ಶರ್ಮಾ ಅವರ ಜೊತೆಗೆ ಮತ್ತೊಮ್ಮೆ ಸಂಗೀತ ನಿರ್ದೇಶನವನ್ನು ಮಾಡ್ತಾರೆ. ಅದಾದ 2 ವರ್ಷಗಳ ನಂತರ ಅಂದರೆ 1947ರಲ್ಲಿ ತೆರೆಗೆ ಬಂದ ನಾಮ್ ಇರುವರ್ ಚಿತ್ರದಲ್ಲಿ ಮೊದಲ ಬಾರಿಗೆ ಅವರ ಹೆಸರು ಬೆಳ್ಳಿ ತೆರೆಯ ಮೇಲೆ ಕಾಣಿಸ್ಕೊಳ್ಳುತ್ತೆ. ಆರ್ ಸುದರ್ಶನಂ ಅವರ ಸೋದರರು ಆರ್ ಗೋವರ್ಧನಂ. ಈ ಇಬ್ಬರು ಸೇರಿ ಅನೇಕ ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಜಂಟಿಯಾಗಿ ಮಾಡಿದ್ದಾರೆ. ಜೊತೆಗೆ TK ಕಲ್ಯಾಣಂ ಅವರ ಜೊತೆ, ಆರ್ ನಾಗೇಂದ್ರರಾಯರ ಜೊತೆ, ಸತ್ಯಂ ಅವರ ಜೊತೆ, ಹೀಗೆ ಅನೇಕರ ಜೊತೆಯಲ್ಲಿ ಜಂಟಿಯಾಗಿ ಕೂಡ ಸುದರ್ಶನಂ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಆರ್ ಸುದರ್ಶನಂ ಅವರು ಮೊದಲ ಬಾರಿ ಪರಿಚಿತರಾಗಿದ್ದು ಅದೇ ಗುಬ್ಬಿ ವೀರಣ್ಣನವರ ಗುಣಸಾಗರಿ ಚಿತ್ರದ ಮೂಲಕ. ಇದಕ್ಕೆ ಕೂಡ ಕಾರಣ ಇದೆ. ಯಾಕೆಂದರೆ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ 50ರ ದಶಕದಲ್ಲಿ ಆರ್ ಸುದರ್ಶನಂ ಅವರು ಹಾರ್ಮೋನಿಯಂ ವಾದಕರಾಗಿ ಕೆಲಸ ಮಾಡ್ತಾಯಿದ್ರು. ಆ ದಿನಗಳಲ್ಲಿ ಅವರಿಗೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ಒಡನಾಟ ದೊರೆಯುತ್ತೆ. ಇಬ್ಬರೂ ಪ್ರತಿಭಾವಂತರೇ. ಅದೇ ದಿನಗಳಲ್ಲಿ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ತಮ್ಮ ಮಗ ಮುತ್ತುರಾಜನನ್ನು ಸಿನಿಮಾಗೆ ಸೇರಿಸಬೇಕು ಅಂತ ಇರ್ತಾರೆ. ಹಾಗಾಗಿ ಒಮ್ಮೆ ಸುದರ್ಶನಂ ಅವರ ಜೊತೆಯಲ್ಲಿಯೇ ಅವರು AVM ಸ್ಟುಡಿಯೋಗೆ ಹೋಗಿ ಬೇಡರ ಕಣ್ಣಪ್ಪ ಚಿತ್ರಕ್ಕೂ ಮೊದಲೇ ರಾಜ್ಕುಮಾರ್ ಅವರ ಚಿತ್ರ ಪ್ರವೇಶಕ್ಕೆ ಒಂದು ಪ್ರಯತ್ನವನ್ನು ಮಾಡಿರ್ತಾರೆ. ಆದರೆ ಅದು ಫಲವನ್ನು ಕೊಟ್ಟಿರೋದಿಲ್ಲ. ಆ ಹೊತ್ತಿಗೆ ಆರ್ ಸುದರ್ಶನಂ ಅವರು AVM ಸ್ಟುಡಿಯೋ ಖಾಯಂ ಸದಸ್ಯರಾಗಿ ಅಲ್ಲಿ ಸೇರ್ಪಡೆಗೊಂಡಿರ್ತಾರೆ. AVM ಬ್ಯಾನರ್ನ ಅನೇಕ ಚಿತ್ರಗಳಲ್ಲಿ ಅವರು ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿರ್ತಾರೆ. ಹಾಗಾಗಿ ಅವರ ಮಾತಿಗೆ ಒಂದು ತೂಕ ಇರುತ್ತೆ. ಇದೆಲ್ಲ ಕಾರಣಕ್ಕಾಗಿ 2ನೇ ಬಾರಿ ರಾಜ್ಕುಮಾರ್ ಅವರ ಒಂದು ಅಗ್ನಿ ಪರೀಕ್ಷೆ ನಡೆದಾಗ ಅಲ್ಲಿ ಎ ವಿ ಮೇಯಪ್ಪನವರಿಗೆ ರಾಜ್ಕುಮಾರ್ ಅವರ ಪ್ರತಿಭೆಯನ್ನು ಪರಿಚಯಿಸಿ ಅವರನ್ನೇ ನಾಯಕರನ್ನಾಗಿ ತೆಗೆದುಕೊಳ್ಳುವಲ್ಲಿ ನಾನು ಆಗಲೇ ಹೆಸರಿಸಿದಂಥ ಅನೇಕ ಮಹನೀಯರ ಜೊತೆಯಲ್ಲಿ ಆರ್ ಸುದರ್ಶನಂ ಅವರು ಕೈ ಜೋಡಿಸ್ತಾರೆ. ಇದಲ್ಲದೆ ಬೇಡರ ಕಣ್ಣಪ್ಪ ಚಿತ್ರಕ್ಕೆ ಅದ್ಭುತವಾದ ಒಂದು ಸಂಗೀತವನ್ನು ನೀಡುವ ಮೂಲಕ ರಾಜ್ಕುಮಾರ್ ಅವರು ಕನ್ನಡ ನಾಡಿನಾದ್ಯಂತ ರಾತ್ರಿ ಬೆಳಗಾಗುವಷ್ಟರಲ್ಲಿ ಪ್ರಸಿದ್ಧರಾಗುವಲ್ಲಿ ಆರ್ ಸುದರ್ಶನಂ ಅವರ ಕೈಚಳಕ ಕೂಡ ಇದೆ. ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡಯ. ನಂಜು ಕವಿಯವರು ಬರೆದ ಒಂದು ಅದ್ಭುತವಾದ ಭಕ್ತಿಗೀತೆ.
ಆ ಗೀತೆಯನ್ನು ಮೊದಲ ಬಾರಿಗೆ ಒಬ್ಬ ಅನಾಮಧೇಯ ಕಲಾವಿದನಾಗಿ ಮುತ್ತುರಾಜ ರಾಜಕುಮಾರನಾಗಿ ಕನ್ನಡ ಬೆಳ್ಳಿತೆರೆಗೆ ಬಂದಾಗ ಅವರ ಒಂದು ಬಾಡಿ ಲ್ಯಾಂಗ್ವೇಜ್, ಅವರ ನಿಲುವು, ಅವರ ಒಂದು ಮುಖಾರವಿಂದ ಇವೆಲ್ಲದಕ್ಕೂ ಹೋಲಿಕೆಯಾಗುವಂಥ ಹೊಂದಿಕೆಯಾಗುವಂಥ ಯಾವ ಗಾಯಕರ ಕೈಯಲ್ಲಿ ಆ ಹಾಡನ್ನು ಹಾಡಿಸಬಹುದು ಅನ್ನುವ ನಿರ್ಧಾರವನ್ನು ತೆಗೆದುಕೊಂಡವರು ಆರ್ ಸುದರ್ಶನಂ ಅವರು ಹಾಗೆ ಆಯ್ಕೆ ಮಾಡಿಕೊಂಡಿದ್ದು CS ಜಯರಾಮನ್ ಅವರನ್ನು. ಮೂಲತಃ ಅವರೂ ಕೂಡ ತಮಿಳರೇ. ಅಂದರೆ ಕನ್ನಡ ಚಿತ್ರಗಳ ಏಳಿಗೆಯಲ್ಲಿ ತಮಿಳಿನ ನಿರ್ಮಾಪಕರು, ನಿರ್ದೇಶಕರು, ಗಾಯಕರು, ಸಂಗೀತ ನಿರ್ದೇಶಕರು, ಹೀಗೆ ತಂತ್ರಜ್ಞರ ಕೊಡುಗೆ ಬಹಳಷ್ಟಿದೆ. ಇವತ್ತು ನಾವು ಕ್ಷುಲ್ಲಕ ಕಾರಣಗಳಿಗಾಗಿ ಕನ್ನಡ ತಮಿಳು ಅಂತ ಹೊಡೆದಾಡ್ತೀವಿ. ಆದರೆ ಒಂದು ಕಾಲದಲ್ಲಿ ಎರಡೂ ರಾಜ್ಯಗಳು ಪರಸ್ಪರ ಕೊಡುಕೊಳ್ಳುವಿಕೆಯನ್ನು ಇಟ್ಕೊಂಡು ಒಂದು ಸಂಸ್ಕೃತಿಯನ್ನು, ಕಲಾರಂಗವನ್ನು ಬೆಳೆಸಿದಾವೆ. ಅದಕ್ಕೆ ಈ ಎಲ್ಲ ಮಹನೀಯರೇ ಸಾಕ್ಷಿ. ಆರ್ ಸುದರ್ಶನಂ ಅವರು ಕನ್ನಡದಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂಥ ಚಿತ್ರಗಳ ಸಂಖ್ಯೆ ನನಗೆ ತಿಳಿದಿರುವಂತೆ 12 ಚಿತ್ರಗಳು. ಅದರಲ್ಲಿ 50% ರಾಜ್ಕುಮಾರ್ ಅವರ ಚಿತ್ರಗಳೇ ಇರೋದೊಂದು ವಿಶೇಷ. ಮೊದಲನೇದಾಗಿ ಬೇಡ್ರ ಕಣ್ಣಪ್ಪ, ನಂತರ ಕಾಳಹಸ್ತಿ ಮಹಾತ್ಮೆ, ಭೂಕೈಲಾಸ, ಅದಾದ ಮೇಲೆ ಪ್ರೇಮಮಯಿ, ಕೃಷ್ಣ ರುಕ್ಮಿಣಿ ಸತ್ಯಭಾಮ ಹಾಗೂ 3 ವಜ್ರಗಳು. ಈ ಎಲ್ಲ ಚಿತ್ರಗಳಿಗೂ ಆರ್ ಸುದರ್ಶನಂ ಅವರ ಸಂಗೀತವೇ ಇರೋದು. ಅದರಲ್ಲೂ ನಿಮಗೆ ಭೂಕೈಲಾಸ ಚಿತ್ರದ ರಾಮನ ಅವತಾರ ಹಾಡನ್ನು ಕನ್ನಡಿಗರು ಇವತ್ತಿಗೂ ಮಾಡ್ತಿಲ್ಲ. ಪ್ರೇಮಮಯಿ ಚಿತ್ರದಲ್ಲಿ ಮೊದಲ ಬಾರಿ ರಾಜ್ಕುಮಾರ್ ಅವರಿಗೆ ಮಲಯಾಳಂನ ಜೇಸುದಾಸ್ ಅವರ ಕಂಠವನ್ನು ಪ್ರಯೋಗ ಮಾಡಿದ್ದು ಕೂಡ ಆರ್ ಸುದರ್ಶನಂ ಅವರೇ. ಆ ಹಾಡುಗಳು ಚೆನ್ನಾಗಿದೆ, ಆದರೆ ರಾಜಕುಮಾರ್ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ಗೆ ಜೇಸುದಾಸ್ ಅವರ ಕಂಠ ಹೊಂದಲಿಲ್ಲ. ರಾಜ್ಕುಮಾರ್ ಅಂದ ಕೂಡಲೇ ನಮಗೆ PB ಶ್ರೀನಿವಾಸ್ ಅವರ ನೆನಪಾಗುತ್ತೆ. ಯಾಕೆಂದರೆ ಇಬ್ಬರು ಶಾರೀರವಾಗಿ ಕನ್ನಡಿಗರನ್ನು ರಂಜಿಸಿದವರು. ಆದರೆ ಅದಕ್ಕೂ ಮೊದಲ ಬಾರಿ ರಾಜ್ಕುಮಾರ್ ಅವರನ್ನು ತೆರೆಯ ಮೇಲೆ ತರುವಾಗ CS ಜಯರಾಮನ್ ಅವರ ಕಂಠ ಅವತ್ತಿಗೆ ರಾಜ್ಕುಮಾರ್ ಅವರಿಗೆ ಅದ್ಭುತವಾಗಿ ಹೊಂದಿಕೆಯಾಗಿತ್ತು. ಅದಾದ ಮೇಲೆ ಘಂಟಸಾಲ ಅವರು, ಬೇಕಾದಷ್ಟು ಜನ ರಾಜ್ಕುಮಾರ್ ಅವರಿಗೆ ಹಾಡಿದ್ದಾರೆ. ರಾಜ್ಕುಮಾರ್ ಅವರಿಗೆ ಹಾಡಿರುವಂಥ 9 ಗಾಯಕರನ್ನು ಕುರಿತಂತೆ ನಾವೇ ಹಿಂದೆ ಒಂದು ಸಂಚಿಕೆಯನ್ನು ಮಾಡಿದ್ದೀವಿ. ಇದಲ್ಲದೆ ಇನ್ನೂ 7 ಜನ ರಾಜ್ಕುಮಾರ್ ಅವರಿಗಾಗಿ ಹಾಡಿರುವಂಥ ಮಾಹಿತಿ ಇದೆ. ಒಟ್ಟಾರೆಯಾಗಿ 16 ಜನ ಗಾಯಕರು ಹಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದನ್ನು ಕುರಿತಂತೆ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಪ್ರತ್ಯೇಕವಾದ ಸಂಚಿಕೆಯನ್ನು ಮುಂದೆ ಮಾಡ್ತೀನಿ. ರಾಜಕುಮಾರ್ ಅವರ 6 ಚಿತ್ರಗಳನ್ನು ಹೊರತುಪಡಿಸಿ ಕೂಡ ಕನ್ನಡದಲ್ಲಿ ಆರ್ ಸುದರ್ಶನಂ ಅವರು ಸಂಗೀತ ನಿರ್ದೇಶನ ಮಾಡಿರುವ ಚಿತ್ರಗಳು ಅದ್ಭುತವಾದ ಯಶಸ್ಸನ್ನು ಕಂಡಂಥ ಚಿತ್ರಗಳೇ. ಮೊದಲನೆಯದು ಗುಣಸಾಗರಿ, ಅದಾದ ನಂತರ ಜಮುನಾ ಹಾಗೂ ಆರ್ ನಾಗೇಂದ್ರ ರಾಯರ ತಾರಾಗಣವಿದ್ದಂಥ ಆದರ್ಶ ಸತಿ. ಜಯದೇವ ಕುಮಾರ್ ಎನ್ನುವ ಒಬ್ಬ ನಿರ್ಮಾಪಕರು ಜಯಂತಿ ಅವರ ಜೊತೆ ನಾಯಕರಾಗಿ ಅಭಿನಯಿಸಿ ಉದಯ ಕುಮಾರ್ ಅವರು ಆ ಚಿತ್ರದಲ್ಲಿ ಇದ್ದರು. ಆ ಚಿತ್ರದ ಹೆಸರು ಭಾರತದ ರತ್ನ. ಅಲ್ಲಿ ಕೂಡ ಆರ್ ಸುದರ್ಶನಂ ಅವರು ಸುಶ್ರಾವ್ಯವಾದ ಸಂಗೀತವನ್ನು ಕೂಡ ಮಾಡಿದ್ದಾರೆ. ಇನ್ನು ಕಲ್ಯಾಣ್ ಕುಮಾರ್ ಹಾಗೂ ಚಂದ್ರಕಲಾ ತಾರಾಗಣದ ಬೇಡಿ ಬಂದವಳು ಚಿತ್ರದಲ್ಲಿ ಆರ್ ಸುದರ್ಶನಂ ಅವರು ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ. ಕಲ್ಯಾಣ್ ಕುಮಾರ್ ಅವರೇ ನಾಯಕರಾಗಿದ್ದ ಮತ್ತೊಂದು ಚಿತ್ರ ಅರುಣೋದಯ, ಅದು ದೊಡ್ಡ ಯಶಸ್ಸನ್ನು ಕಾಣಲಿಲ್ಲ. ಆ ಚಿತ್ರದಲ್ಲಿ ಕೂಡ ಆರ್ ಸುದರ್ಶನಂ ಅವರ ಸಂಗೀತ ಸಂಯೋಜನೆ ಇದೆ. ಇನ್ನು MR ವಿಠಲ್ ಅವರು ಕನ್ನಡಿಗರಿಗೆ ಕೊಟ್ಟಂಥ ಒಂದು ಸುಂದರವಾದ ಚಿತ್ರ ಮಿಸ್ ಲೀಲಾವತಿ. ಆ ಚಿತ್ರದ ದೋಣಿ ಸಾಗಲಿ ಮುಂದೆ ಹೋಗಲಿ, ಕುವೆಂಪು ಅವರ ರಚನೆಗೆ ಎಷ್ಟು ಅದ್ಭುತವಾದ ಸಂಗೀತವನ್ನು ಆರ್ ಸುದರ್ಶನಂ ಅವರು ಕೊಟ್ಟಿದ್ದಾರೆ ಅಂದರೆ ಇವತ್ತಿಗೂ ಆ ಹಾಡು ಕನ್ನಡದ ಒಂದು ಸುಮಧುರ ಗೀತೆಯಾಗಿ ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿದೆ. AVM ಸಂಸ್ಥೆಯ ಖಾಯಂ ಸಂಗೀತ ನಿರ್ದೇಶಕರಾಗಿದ್ದ ದಿನಗಳಲ್ಲೇ ಆರ್ ಸುದರ್ಶನಂ ಅವರಿಗೆ ಬೇರೆ ಬೇರೆ ಭಾಷೆಯ ಚಿತ್ರಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ದೊರೆಯಿತು. ತಮ್ಮ ಮಾತೃಭಾಷೆಯಾದ ತಮಿಳು ಅಲ್ಲದೆ ನೆರೆಯ ತೆಲುಗು, ಮಲಯಾಳಂ ಹಾಗೂ ಕನ್ನಡ ಚಿತ್ರರಂಗದಲ್ಲಿ, ಇನ್ನು AVMನವರೇ ಹಿಂದಿಯಲ್ಲಿ ತಯಾರಿಸಿದಂಥ ಲಡ್ಕಿ ಚಿತ್ರದ ಮೂಲಕ ಹಿಂದಿ ಚಿತ್ರದಲ್ಲಿ, ಜೊತೆಗೆ ತಮಿಳಿಗೆ ಹತ್ತಿರವಾಗಿರುವಂಥ ಸಿಂಹಳೀಸ್ ಭಾಷೆಯ ಚಿತ್ರಕ್ಕೂ ಕೂಡ ಆರ್ ಸುದರ್ಶನಂ ಅವರು ಸಂಗೀತ ನೀಡುವ ಮೂಲಕ 6 ಭಾಷೆಯ ಚಿತ್ರಗಳಿಗೆ ಸಂಗೀತ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದಾರೆ. ಒಬ್ಬ ಸಂಗೀತ ನಿರ್ದೇಶಕರು ಅಂದರೆ ಚಲನಚಿತ್ರಗಳಿಗೆ ಅಗತ್ಯವಿರುವಂಥ ಎಲ್ಲ ರೀತಿಯ ಗೀತೆಗಳಿಗೂ ಸಂಗೀತ ಸಂಯೋಜನೆಯನ್ನು ಮಾಡಬೇಕು, ನಿಜ. ಆದರೆ ಆರ್ ಸುದರ್ಶನಂ ಅವರು ಸ್ವಲ್ಪ ಹಳಬರಾದ್ರಿಂದಾಗಿ ಅವರಿಗೆ ಈ ಕ್ಯಾಬರೆ, ಕ್ಲಬ್ ಡ್ಯಾನ್ಸ್ ಅಂಥ ಒಂದು ಗೀತೆಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡೋದಕ್ಕೆ ಅಷ್ಟೊಂದು ಉತ್ಸಾಹ ಇರಲಿಲ್ಲ. ಅವರು ಕೆಲಸ ಮಾಡಿದ ಕಾಲಘಟ್ಟದಲ್ಲಿ ಅಂಥ ಹೆಚ್ಚಿನ ಅವಕಾಶಗಳು ಕೂಡ ಅವರಿಗೆ ಒದಗಿ ಬರಲಿಲ್ಲ. ಆದರೆ ಪೌರಾಣಿಕ ಚಿತ್ರಗಳಿಗೆ ಅವರು ನೀಡಿರುವಂಥ ಸಂಗೀತವನ್ನು ನೋಡಿದಾಗ ಎಂಥ ಒಂದು ಅದ್ಭುತವಾದ
ದೃಶ್ಯ ವೈಭವವನ್ನು ನಿರ್ದೇಶಕರು ತೆರೆಯ ಮೇಲೆ ಸೃಷ್ಟಿ ಮಾಡ್ತಾ ಇದ್ರೋ ಅದಕ್ಕೆ ಪೂರಕವಾಗಿ ಅವರು ಅಷ್ಟೇ ಅದ್ಭುತವಾದ ಸಂಗೀತ ನಿರ್ದೇಶನವನ್ನು ಮಾಡಿರೋದನ್ನು ನೋಡ್ತೀವಿ. ಇದಕ್ಕೆ ಉದಾಹರಣೆಯಾಗಿ ನೀವು ರಾಮನ ಅವತಾರ ಹಾಡನ್ನು ಪೂರ್ತಿಯಾಗಿ ಕೇಳಿಸ್ಕೊಂಡ್ರೆ ಅಲ್ಲಿ ಕುರಾ ಸೀತಾರಾಮ ಶಾಸ್ತ್ರಿ ಅವರು ಬರೆದಿರುವಂಥ ಆ ಅದ್ಭುತವಾದ ಸಾಲುಗಳಿಗೆ ಮಧ್ಯದಲ್ಲಿ ಆರ್ ಸುದರ್ಶನಂ ಅವರು ನೀಡಿರುವಂಥ ದೀರ್ಘವಾದ ಒಂದು ಸಂಗೀತ ಕೂಡ ಆ ಹಾಡಿನ ಉತ್ಕೃಷ್ಟತೆಗೆ ಕಾರಣವಾಗಿದೆ. ತಮ್ಮ ಕೆಲಸದ ಅವಧಿಯಲ್ಲಿ ತಮಗೇ ಅರಿವಿಲ್ಲದೆ ಚಲನಚಿತ್ರದ ಮಂದಿ ಅನೇಕ ದಾಖಲೆಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ನೋಡಿ, ರಾಜಕುಮಾರ್ ಅವರ ಮೊದಲನೇ ಚಿತ್ರಕ್ಕೆ ಆರ್ ಸುದರ್ಶನಂ ಅವರು ಸಂಗೀತ ನೀಡಿದ್ದನ್ನು ವಿಶದವಾಗಿ ಈಗ ಹೇಳಿದ್ದೀನಿ. ಅದೇ ರೀತಿಯಾಗಿ AVM ಸಂಸ್ಥೆಯವರು ತಯಾರಿಸಿದಂಥ ಪರಾಶಕ್ತಿ ಚಿತ್ರ, ಅದು ಶಿವಾಜಿ ಗಣೇಶನ್ ಅವರ ಮೊದಲನೇ ಚಿತ್ರ. ಆ ಚಿತ್ರಕ್ಕೂ ಕೂಡ ಆರ್ ಸುದರ್ಶನಂ ಅವರೇ ಸಂಗೀತ ನಿರ್ದೇಶಕರು. ಇನ್ನು ಕಮಲ್ ಹಾಸನ್ ಅವರು ಬಾಲನಟನಾಗಿ ಕಾಣಿಸ್ಕೊಂಡು ಚಲನಚಿತ್ರ ರಂಗಕ್ಕೆ ಅಡಿ ಇಟ್ಟಿದ್ದು ಕಳತ್ತೂರು ಕಣ್ಣಮ್ಮ ಚಿತ್ರದಲ್ಲಿ. ಆ ಚಿತ್ರಕ್ಕೆ ಸಹ ಆರ್ ಸುದರ್ಶನಂ ಅವರೇ ಸಂಗೀತ ನಿರ್ದೇಶಕರು. ಇನ್ನು ಮೂಲತಃ ತಮಿಳರಾದರೂ ಸಹ ಕೆಲವು ತಮಿಳು ಚಿತ್ರಗಳ ನಂತರ ಹಿಂದಿ ಬೆಳ್ಳಿ ತೆರೆಗೆ ಹೋಗಿ ದೊಡ್ಡ ಹೆಸರನ್ನು ಮಾಡಿದಂಥ ಒಬ್ಬ ನೃತ್ಯಪಟು ವೈಜಯಂತಿಮಾಲಾ ಅವರು ತಮಿಳಿನಲ್ಲಿ ಅಭಿನಯಿಸಿದ ಮೊದಲನೇ ಚಿತ್ರ ವಾಳ್ಕೈ. ಆ ಚಿತ್ರಕ್ಕೂ ಸಹ ಆರ್ ಸುದರ್ಶನಂ ಅವರೇ ಸಂಗೀತ ನಿರ್ದೇಶಕರು. ಅಂದರೆ ಚಿತ್ರರಂಗದಲ್ಲಿ ದಾಖಲೆಗಳಿಗಾಗಿಯೇ ಕೆಲವು ಪ್ರಯತ್ನಗಳು ನಡೀತವೆ, ಆದರೆ ಅಪ್ರಯತ್ನವಾಗಿ ಕೆಲವು ದಾಖಲೆಗಳು ನಿರ್ಮಾಣವಾಗ್ತವೆ. ಆರ್ ಸುದರ್ಶನಂ ಅವರ ಈ ದಾಖಲೆ ಯಾವುದೇ ಒಂದು ಪ್ರಯತ್ನವಿಲ್ಲದೆ ತಾನಾಗಿ ಸಂಭವಿಸಿದ್ದು. 1939ರಲ್ಲೇ ಚಿತ್ರರಂಗಕ್ಕೆ ಸಂಗೀತ ನಿರ್ದೇಶಕರಾಗಿ ಬಂದ ಸುದರ್ಶನಂ ಅವರು ಸುಮಾರು 4 ದಶಕಗಳ ಕಾಲ ಆಗಲೇ ಹೇಳಿದ ಹಾಗೆ 6 ಭಾಷೆಯ 100 ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡ್ತಾರೆ. ಸ್ವತಂತ್ರವಾಗಿ ಸಂಗೀತ ನಿರ್ದೇಶಕರಾಗುವುದರ ಜೊತೆಗೆ ಅನೇಕ ಬೇರೆ ಬೇರೆ ಪ್ರತಿಭಾವಂತರ ಜೊತೆಯಲ್ಲಿ ಕೆಲಸ ಮಾಡಿ ಅದ್ಭುತಗಳನ್ನು ಸೃಷ್ಟಿ ಮಾಡ್ತಾರೆ. 1979-80ರ ಹೊತ್ತಿಗೆ ಅವರ ಕಾಲ ಮುಗೀತಾ ಬಂದಿರುತ್ತೆ. ಅಂದರೆ 4 ದಶಕಗಳ ಕಾಲ ಅವರ ಸೇವೆಯನ್ನು ಚಿತ್ರರಂಗ ಪಡೆದುಕೊಂಡಿರುತ್ತೆ. ಆ ಹೊತ್ತಿಗಾಗಲೇ ಬೇಕಾದಷ್ಟು ಜನ ಬೇರೆ ಬೇರೆ ಸಂಗೀತ ನಿರ್ದೇಶಕರು ಬಂದಿರ್ತಾರೆ. ಹಾಗಾಗಿ ಸುದರ್ಶನಂ ಅವರಿಗೆ ಅವಕಾಶಗಳು ಕಡಿಮೆ ಆಗುತ್ತೆ. ಜೊತೆಗೆ ವಯಸ್ಸು ಕೂಡ ಆಗಿದ್ದರಿಂದಾಗಿ ಅವರು ಹಿನ್ನೆಲೆಗೆ ಸರಿತಾರೆ. 1914ನೇ ಇಸ್ವಿ ಏಪ್ರಿಲ್ 26ನೇ ತಾರೀಕು ಜನಿಸಿದ ಆರ್ ಸುದರ್ಶನಂ ಅವರು ತಮ್ಮ 76ನೇ ವಯಸ್ಸಿನಲ್ಲಿ ತಮ್ಮ 77ನೇ ಹುಟ್ಟುಹಬ್ಬ ಇನ್ನೊಂದು ತಿಂಗಳಿರುವಾಗಲೇ, ಅಂದರೆ ಮಾರ್ಚ್ 26ನೇ ತಾರೀಕು 1991ರಲ್ಲಿ ಮದ್ರಾಸಿನಲ್ಲಿ ಕೊನೆಯುಸಿರೆಳಿತಾರೆ. ಅವರಿಗೆ 2 ಗಂಡು ಮಕ್ಕಳಿದ್ದಾರೆ. ಕನ್ನಡ ಚಿತ್ರರಂಗದ ಬೆಳವಣಿಗೆಯಲ್ಲಿ 100 ಚಿತ್ರಗಳಿಗೆ ಸಂಗೀತ ನೀಡಿರುವಂಥ ಬೇಕಾದಷ್ಟು ಜನ ಸಂಗೀತ ನಿರ್ದೇಶಕರಿದ್ದಾರೆ. ಆದರೆ ಆರ್ ಸುದರ್ಶನಂ ಅವರು 10 ಕಟ್ಟೋ ಬದಲು ಒಂದು ಮುತ್ತು ಕಟ್ಟಿ ನೋಡುವಂತಾರಲ್ಲ, ಹಾಗೆ ಕೇವಲ 12 ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ರೂ ಸಹ ಆ ಚಿತ್ರಗಳಲ್ಲಿ ಅವರು ನೀಡಿದಂಥ ಗೀತೆಗಳು ಇವತ್ತಿಗೂ ಅಮರವಾಗಿ ಉಳಿದು ನಮಗೆ ಅವರ ನೆನಪನ್ನು ಹಸಿರಾಗಿಸಿವೆ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.